ನಮಸ್ಕಾರ ವೀಕ್ಷಕರೇ, ಸರಳ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ಬೆಳಗ್ಗೆ 8ರಿಂದ 9 ಗಂಟೆ ನೀವು ನೇರವಾಗಿ ಕರೆ ಮಾಡಿ ಸರಳ ವಾಸ್ತುವಿನ ಮೂಲಕ ಪರಿಹಾರವನ್ನು ಪಡ್ಕೋಬಹುದು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಮನೆಯ ಮುಖ್ಯ ದ್ವಾರಕ್ಕೂ ಮನುಷ್ಯನ ಅಭಿವೃದ್ಧಿಗೂ ಒಂದು ರೀತಿಯಾದಂತಹ ಅವಿನಾಭಾವ ಸಂಬಂಧ ಇದೆ. ಮನೆಯ ಮುಖ್ಯ ದ್ವಾರದ ದಿಕ್ಕೇನಾದರೂ ಸರಿಯೋಗಿಲ್ಲ ಅಂದರೆ ಆ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಉನ್ನತಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅಪ್ಪಿತಪ್ಪಿ ವಾಸ್ತು ಸರಿಯಾಗಿದ್ರೆ ಆ ವ್ಯಕ್ತಿಗೆ ಗೊತ್ತಿಲ್ಲದೇನೆ ಸಾಕಷ್ಟು ಉನ್ನತಿಯನ್ನ ಪಡ್ಕೊಂಡಂತಹ ಹಲವಾರು ಉದಾಹರಣೆಗಳನ್ನು ನಾವು ನೋಡಬಹುದು. ಹಾಗಾದ್ರೆ ಈ ಮುಖ್ಯ ದ್ವಾರಕ್ಕೂ ಉನ್ನತಿಗೂ ಏನ್ ಸಂಬಂಧ ಇದೆ, ಬನ್ನಿ ತಿಳಿಯೋಣ. ಜಗತ್ತಿನಲ್ಲಿ ಒಂದು ವಿಜ್ಞಾನದಿಂದ ಸರ್ವ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಜೀವನದಲ್ಲಿನ ಎಲ್ಲ ಭಾಗ್ಯಗಳನ್ನು ಕೇವಲ ಮನೆ ಮತ್ತು ಕಾರ್ಯಸ್ಥಳಗಳಿಂದ ಪಡೆಯಬಹುದೆಂದರೆ ಅದು ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರು ಆವಿಷ್ಕರಿಸಿದ ಸರಳ ವಾಸ್ತುವಿನಿಂದ ಮಾತ್ರ ಸಾಧ್ಯ. ಗುರೂಜಿಯವರ ಪ್ರಕಾರ ನಾವು ವಾಸಿಸುವ ಮನೆ ನಮಗರಿವಿಲ್ಲದೆ ನಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತಿರುತ್ತದೆ. ಹಾಗೆಯೇ ಪ್ರತಿಯೊಬ್ಬರು ತಮ್ಮ ಮನೆಯ ಮುಖ್ಯದ್ವಾರದ ಬಗ್ಗೆ ಗಮನವಹಿಸುವುದು ಅತಿ ಮುಖ್ಯ. ಮನೆಯ ಮುಖ್ಯದ್ವಾರ ವ್ಯಕ್ತಿಯ ಒಳ್ಳೆಯ ದಿಕ್ಕಿನಲ್ಲಿದ್ದರೆ ಅದು ಅವನ ಜೀವನದ ಯಶಸ್ಸಿಗೆ ಹೇಗೆ ಕಾರಣವಾಗಬಹುದು ಎಂಬುದನ್ನು ಗುರೂಜಿಯವರು ಸರಳ ವಾಸ್ತುವಿನ ಮೂಲಕ ಅತ್ಯಂತ ಸರಳವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ಆ ವ್ಯಕ್ತಿ ವಾಸಿಸುವ ಮನೆ ಬಾಡಿಗೆಯದೇ ಆಗಲಿ ಅಥವಾ ಅವನ ಸ್ವಂತ ಮನೆಯೇ ಆಗಲಿ, ಮುಖ್ಯದ್ವಾರ ಅವನ ಕೆಟ್ಟ ದಿಕ್ಕಿನಲ್ಲಿ ಬಂದಿದ್ದಲ್ಲಿ ಅವನು ಎಷ್ಟೇ ಶ್ರಮಜೀವಿಯಾಗಿದ್ದರೂ ಯಶಸ್ಸು ಮರೀಚಿಕೆಯಾಗುವುದರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಜಗತ್ತಿನಾದ್ಯಂತ 1,00,000ಕ್ಕೂ ಅಧಿಕ ಮನೆ, ಫ್ಯಾಕ್ಟರಿ, ಮಾಲ್ಗಳಲ್ಲಿ ಕಟ್ಟಡವನ್ನು ಒಡೆಯದೆ ಬದಲಾವಣೆ ಮಾಡದೆ ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಿದ ಕೀರ್ತಿ ಗುರೂಜಿಯವರಿಗೆ ಸಲ್ಲುತ್ತದೆ. ಅಲ್ಲದೆ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡ ಮಹನೀಯರು ಗುರೂಜಿಯವರನ್ನು ದೈವಿ ಸ್ವರೂಪ ಅಂದುಕೊಂಡಿರುವುದು ಅಷ್ಟೇ ಸತ್ಯ. ಯಜಮಾನರು ಹೊರಗಡೆ ಹೋಗಿ ಫ್ಯಾಕ್ಟ್ರಿಯಿಂದ ಮನೆಗೆ ಬರಬೇಕಾದ್ರೇ ಅವ್ರಿಗೇನೋ ಮನೆಗೆ ಬರ್ತಿದ್ದಂಗೆ ಟೆನ್ಷನ್ ಆಗ್ತಾಯಿದ್ರು. ರಿಲೇಷನ್ನಲ್ಲೂ ಅಷ್ಟೇ ತುಂಬ ಕಿರಿಕಿರಿ. ಮನೆ ಕಟ್ಟಿದ ಮೇಲೆ ಆ ಥರ ಪ್ರಾಬ್ಲಮ್ ಆಯಿತು. ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗದೇ ಇದ್ದಾಗ ಈ ವಾಸ್ತು ಮಾಡಿಸಿದ್ಮೇಲೆ ಇವಾಗ ಎಲ್ಲರೂ ಪರವಾಗಿಲ್ಲ. ಅಕ್ಕಪಕ್ಕ ಅಷ್ಟೇ ತುಂಬ ಕಿರಿಕಿರಿ ಇತ್ತು, ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಕಿರಿಕಿರಿ ಇತ್ತು. ಎಲ್ಲ ಸಾಲ್ವ್ ಆಗಿದೆ. ಭಗವಂತ ಚಂದ್ರಶೇಖರ್ ಗುರೂಜಿನ ದೇವ್ರ ಮುಖಾಂತರನೇ ನಮ್ಮ ಮನೆಗೆ ಕಳಿಸ್ತಾ ಅನಿಸುತ್ತೆ. ಇವಾಗಷ್ಟೇ ನೆಮ್ಮದಿಯಾಗಿದ್ದೀವಿ. ಗುರೂಜಿಯವರ ಈ ಲೋಕ ಕಲ್ಯಾಣ ಕಾರ್ಯ ಹೀಗೆಯೇ ಮುಂದುವರಿಯಲಿ ಹಾಗೂ ಜನರ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸುವ ಶಕ್ತಿ ಗುರೂಜಿಯವರಿಗೆ ಇನ್ನಷ್ಟು ದೊರೆಯಲಿ ಎಂದು ನಾವೆಲ್ಲರೂ ಮುಕ್ತ ಮನಸ್ಸಿನಿಂದ ಹಾರೈಸೋಣ. ನೋಡಿದ್ರಲ್ಲ, ಮುಖ್ಯ ದ್ವಾರ ಮನುಷ್ಯನ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ. ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆ ಇರ್ತಾರೆ ಡಾಕ್ಟರ್ ಚಂದ್ರಶೇಖರ್ ಗುರೂಜಿ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರೂಜಿ, ಕಳೆದ ಬಾರಿಯೂ ಮುಖ್ಯ ದ್ವಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರು ಕೊಟ್ಟಿದ್ರಿ. ಆದರೆ ಇವಾಗ ಒಬ್ಬ ಮನೆಯ ಯಜಮಾನನ ದಿಕ್ಕಿಗೆ, ಅಂದರೆ ಅವನ ದಿನಾಂಕಕ್ಕೆ ಯಾವ ದಿಕ್ಕಾಗಿ ಬರುತ್ತೆ ಆ ದಿಕ್ಕಲ್ಲಿ ಮನೆ ಮುಖ್ಯ ದ್ವಾರವನ್ನು ಇಟ್ಟರೆ ಮನೆಯಲ್ಲಿ ಇರುವಂತಹವರಿಗೆ ಹೇಗೆ ಪ್ರಯೋಜನ ಆಗುತ್ತೆ? ಇಲ್ಲಿ ನೋಡ್ರಿ, ಒಂದು ನನ್ನ ಸರಳ ವಾಸ್ತುವಿನ ಪ್ರಕಾರ ಈ ಒಂದು ಏನು ನಾನು ಆವಿಷ್ಕಾರ ಮಾಡಿದ್ದೇನೆ ಈ ಒಂದು 12 ವರ್ಷದ ಒಂದು ಎಫರ್ಟ್ಸಲ್ಲಿ, ಈ ಮುಖ್ಯ ದ್ವಾರ ಹೋಗೋದೇ ಮನೆ ಮಾಲೀಕನ ಮೇಲೆ. ಅಂದರೆ ಅವರ ಮಿಸ್ಸಸ್ ಆಗಲಿ ಮಕ್ಕಳಾಗಲಿ ಅವ್ರ ಮೇಲೆ ಮುಖ್ಯ ದ್ವಾರ ಹೋಗಲ್ಲ. ಇದು ಭಾಳ ವಿಚಿತ್ರವಾದ ಒಂದು ಕ್ಯಾಲ್ಕುಲೇಷನ್ಸ್ ಇದೆ. ಅಂದರೆ ಮನೆಯನ್ನು ನಡೆಸೋರು, ಮನೆ ಅಂತಂದರೆ ಇವತ್ತು ಹೆಂಗಪ್ಪ ಅಂತಂದ್ರೆ ಆ ಮನೆಗೆ ಯಜಮಾನನಾಗಿ ಯಾರು ಕೆಲಸ ಮಾಡ್ತಿರ್ತಾರೆ, ಯಜಮಾನಾಗಿ ಅಂತಂದ್ರೆ ಮತ್ತು ತಂದೆಯಾಗಿ ರಿಟೈರ್ಡ್ ಆಗಿದ್ದ ಮಗ ನಡೆಸಿದ್ದಂದ್ರೆ ಮಗನ ಮೇಲೆ ಹೋಗುವಂಥದ್ದು. ಯಜಮಾನ ಅನ್ನೋಕ್ಕಿಂತ ಬ್ರೆಡ್ ಅರ್ನರ್ ಅಂತ ನಾವು ಕರಿತೀವಿ ಇದನ್ನು, ಇಂಗ್ಲೀಷ್ನಲ್ಲಿ ಒಂದು ವರ್ಡ್. ಬ್ರೆಡ್ ಅರ್ನರ್ ಅಂದರೆ ಹೆಂಗಂದ್ರೆ ಮನೆಯನ್ನು ನಡೆಸೋನು, ದುಡ್ಕೊಂಡ್ಬಂದು ಮನೆಯನ್ನು ನಡೆಸೋನು, ಆಮೇಲೆ ಅದ್ರ ಜೊತೆ ಡಿಸಿಷನ್ ಸಹಿತ ಅವನೇ ತಗೊಳ್ಳೋನು. ಈ ಎರಡು ಒಂದು ಯಾರು ಮಾಡ್ತಿರ್ತಾರೆ ಅವ್ರ ಮೇಲೆ ಅದು ಮನೆಯ ಮುಖ್ಯ ದ್ವಾರ ಹೋಗುವಂಥದ್ದು. ಇನ್ನು ಆ ಒಂದು ಕ್ಯಾಲ್ಕುಲೇಷನ್ಸ್ ಮುಖ್ಯ ದ್ವಾರ ಒಂದು ಏನಿದೆ ಆಯ್ತಲ್ಲ, ನೆಕ್ಸ್ಟ್ ಒಳಗೆ ಬಂದಂಗೆ ಅವ್ರವರು ಇಂಡಿವಿಜುವಲ್ ಡೇಟ್ ಆಫ್ ಬರ್ತ್ ಮೇಲೆ ಅವ್ರ ಬೆಡ್ರೂಮ್ ಮೇಲೆ ಮಲ್ಕೊಳ್ಳೋದು ಹೇಗೆ ಡೈರೆಕ್ಷನ್ದಲ್ಲಿ, ಇನ್ನು ಓದೋದು ಹೇಗೆ ಮಗು, ಅದೆಲ್ಲ ಇಂಡಿವಿಜುವಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಹೇಳುವಂಥದ್ದು. ಅದಕ್ಕೆ ಇಲ್ಲಿ ಮುಖ್ಯ ದ್ವಾರ ಅನ್ನೋದು ಬ್ರೆಡ್ ಅರ್ನರ್ ಅಂತ ಮನೆಯದು ಯಾರು ಇರ್ತಾರೋ ಅವ್ರ ಮೇಲೆ ಹೋಗುವಂಥದ್ದು. ಇನ್ನು ಈ ಮುಖ್ಯ ದ್ವಾರ ಎಷ್ಟು ಮಹತ್ವ ಇದೆ ಅಂತಂದರೆ, ಮನುಷ್ಯನಿಗೆ ಈ ಬಾಯಿ ಅಂದರೆ ಎಷ್ಟು ಮುಖ್ಯವಾದ ಅಂಗ ಅದು. ಆ ಅಂಗ ಅಂದರೆ ಮುಖ್ಯ ದ್ವಾರ ಅಂದರೆ ಬಾಯಿ ಇದ್ದಾಗೆ ಮನುಷ್ಯನಿಗೆ. ಆ ಬಾಯಿಗೆ ಏನಾಯ್ತು ಅಂದರೆ ನಮಗೆ ನೀರು ಕುಡ್ಲಿಕ್ಕೆ ಬರೋಲ್ಲ, ಊಟ ಮಾಡಲಿಕ್ಕೆ ಬರೋಲ್ಲ. ಅಂದರೆ ನೀರು ಕುಡಿಲಿಲ್ಲ, ಊಟ ಮಾಡಲಿಲ್ಲ ಅಂದರೆ ನಮ್ದು ಏನಾಗುತ್ತೆ, ಹೋಲ್ ಬಾಡಿ ಫೇಲ್ಯೂರ್ ಆಗುತ್ತೆ. ಅದಕ್ಕಾಗಿ ಈ ಮುಖ್ಯ ದ್ವಾರದ ಬಗ್ಗೆ ನಾವು ಬಹಳ ಲಕ್ಷ್ಯ ವಹಿಸಬೇಕು. ಇಲ್ಲ ಅಂತಂದರೆ ಅಂದರೆ ಇದ್ದದ್ದು ಫಸ್ಟ್ ಅದೇ ಸರಿ ಇರಲಿಲ್ಲ, ಅದೇ ನಮ್ಮ ಒಳ್ಳೆ ದಿಕ್ಕಿಗೆ ಇರಲಿಲ್ಲ ಅಂದರೆ
ಪ್ರತಿಯೊಂದು ಸಮಸ್ಯೆಗಳು ಆಗಲಿಕ್ಕೆ ಕಾರಣವಾಗುತ್ತೆ ಅಂತ ತಿಳ್ಕೊಂಡು ನಾನು ಹೇಳ್ಬೋದಿಲ್ಲ ಅದನ್ನ. ಪ್ರತಿ ಬಾರಿಯೂ ಕೂಡ 4 ಕೆಟ್ಟ ದಿಕ್ಕು 4 ಒಳ್ಳೆ ದಿಕ್ಕಿನ ಬಗ್ಗೆ ಹೇಳ್ತಾ ಇರ್ತೀರಾ. ಆದ್ರೆ ಈ 4 ಒಳ್ಳೆ ದಿಕ್ಕಲ್ಲಿ ಯಾವುದೇ ಒಂದು ಒಳ್ಳೆ ದಿಕ್ಕಿನಲ್ಲಿ ಮುಖ್ಯ ದ್ವಾರ ಇದ್ರೂ ಕೂಡ ಅಷ್ಟೇ ಪ್ರಗತಿಯನ್ನ ಕಾಣಬಹುದಾ? ನೋಡ್ರಿ ಇಲ್ಲಿ ಅದು ಮತ್ತೆ ನಾನು ಡಿಫ್ರೆನ್ಶಿಯೇಟ್ ಮಾಡುತ್ತೇನೆ. ಇದಕ್ಕಂದ್ರೆ 4 ಒಳ್ಳೇದಿದ್ದಾಗ ಒಂದು 100% ಇದೆ, ಒಂದು 90% ಇದೆ, ಒಂದು 80% ಇದೆ, ಅಂದ್ರೆ 4ನೇದು 70% ಇದೆ. ಡಿಫ್ರೆನ್ಸ್ ಇದೆ ಇಲ್ಲಿ. ಅದಕ್ಕೆ ನಾನು ಪ್ರತಿಯೊಂದು ಸಲ ಯಾವಾಗ ನಾವು ಹೇಳೋ ಹೊತ್ನ್ಯಾಗ ಒಂದೇ ದಿಕ್ಕಿಗೆ ಇದ್ರೆ ಅಂತಂದರೆ ಸಾಕಷ್ಟು ಅವನು ಹೇಳಾರ್ದೇನೆ ಅಂತಾರಲ್ಲ ಗೊತ್ತಾದಂಥ ಸಾಕಷ್ಟು ಪ್ರಗತಿಯನ್ನು ಕಂಡುಬಿಡ್ತಾನೆ ಈ ಒಂದೇ ದಿಕ್ಕಿನಲ್ಲಿ. ಮತ್ತು ಅದೇ 2ನೇ ದಿಕ್ಕದಲ್ಲಿ ಸ್ವಲ್ಪ 10% ಕಡಿಮೆ ಆಗುತ್ತೆ, ಬಟ್ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ, ಬ್ಯಾಡ್ ರಿಸಲ್ಟ್ ಏನಲ್ಲ. ಅದಕ್ಕೆ ಇವು ಪ್ರತಿಯೊಂದು 4 ಹೇಗಿದಾವೆ ಅಂದರೆ ಸಮ್ ಪರ್ಸೆಂಟೇಜ್ 10% ಲೆಸ್ ಆಗಿ ರಿಸಲ್ಟ್ ಕೊಡುವಂಥದ್ದು. ಆಮೇಲೆ ಅದೇ ಒಂದೇ ದಿಕ್ಕು ಬಂತಂದರೆ ಅವನಿಗೆ ಇವತ್ತೊಂದು ಆಫೀಸ್ ಆಗಲಿ, ಅವನ ಮನೆಯ ದಿಕ್ಕಾಗಲಿ ಅಥವಾ ಫ್ಯಾಕ್ಟ್ರಿದು ಅವನದು ಮುಖ್ಯ ದ್ವಾರ ಆಗಲಿ, ಅದು ಎಲ್ಲ ಅವ್ನು ಫಸ್ಟ್ ದಿಕ್ಕಿಗೆ ಬಂತಂತಂದ್ರೆ ಅವ್ರು ಫಸ್ಟ್ ದಿಕ್ಕಿಗೆ ಬಂತಂದರೆ ಅವನು ಸಾಕಷ್ಟು ಪ್ರಗತಿ ಕಾಣ್ತಾರೆ. ಅದಕ್ಕೆ ಇವು 4 ದಿಕ್ಕು ಒಂದೇ ತೆರನಾದ ಫಲಿತಾಂಶ ಕೊಡಲ್ಲ, ಅದರಲ್ಲಿ ಡಿಫ್ರೆನ್ಸ್ ಇದೆ. ಅದಕ್ಕಾಗಿ ನಿಮಗೆ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ದಕ್ಷಿಣಕ್ಕೆ ನನ್ನ ಇದ್ದಂಥ ಆಫೀಸು ಮುಂಬೈಲಿರುವಂಥದ್ದು, ದಕ್ಷಿಣ ನನ್ನ 3ನೇ ದಿಕ್ಕು, ಅದು 80% ರಿಸಲ್ಟ್ ಕೊಡುವಂಥದ್ದು. ಅದನ್ನೇ ನಾನು ಸ್ವಲ್ಪ 45 ಡಿಗ್ರಿ ಟಿಲ್ಟ್ ಮಾಡಿದಾಗ ಇದು ಹಾಕಿತ್ತು, ಆಗ್ನೇಯ ಹಾಕಿತ್ತು, ಸೌತ್ ಇದ್ದದ್ದು ನಾನು ಸ್ವಲ್ಪ ಟಿಲ್ಟ್ ಮಾಡಿದಾಗ ಆಗ್ನೇಯ ನಂದು 100% ಇತ್ತು. ನಾನು ಈಗ 80% ರಿಸಲ್ಟ್ ಪಡಿಯೋ ಬದಲಿ 100% ಯಾಕೆ ಪಡಿಬಾರ್ದು ಅಂತ ತಿಳ್ಕೊಂಡು ಅದು ನಾನು ಟಿಲ್ಟ್ ಮಾಡಿದಾಗ ಬಾಡಿಗೆ ಇದ್ದದ್ದು ನಾನು ಓನರ್ಶಿಪ್ ಆಗಿದ್ದು ಏನ್ರಿ. ಅದಕ್ಕೆ ಇಲ್ಲಿ 80%ಕ್ಕೆ ಮತ್ತು 100% ಮತ್ತು ಭಾಳ ಪರಕಿದೆ, ಅಂದರೆ ಸಾಕಷ್ಟು ಪರಕ ಕೊಟ್ಟು ಅದು ಸಾಕಷ್ಟು ರಿಸಲ್ಟ್ ಕೊಡುವಂಥದ್ದು. ಅದಕ್ಕೆ ಇದು 1ನೇದು 2ನೇದು 3ನೇದು 4ನೇದು ಏನದಲ್ಲ ಅಲ್ಲಿ ಡಿಫ್ರೆನ್ಸಿಯೇಟ್ ಬರುತ್ತೆ ಅದನ್ನಂತ. ಓಕೆ, ಇವಾಗ ಮೊದಲಿಗೆ ತಂದೆ ಆ ಮನೆಯಲ್ಲಿ ಮುಖ್ಯಸ್ಥರಾಗಿರ್ತಾರೆ, ಅವರು ರಿಟೈರ್ಡ್ ಆದ ನಂತರ ಮಗ ಜವಾಬ್ದಾರಿಯನ್ನ ವಹಿಸ್ಕೊಳ್ತಾನೆ. ತಂದೆಗೆ ಈಗ ಒಂದು ಬಾಗ್ಲ ಆಗಿ ಬರ್ತಾ ಇದೆ, ಮಗನಿಗೆ ಆಗ್ ಬರಲ್ಲ ಅಂತ ಏನಾದರೂ ಅನ್ಸಿದ್ರೆ ಬಾಗ್ಲನ್ನ ಬೇರೆ ದಿಕ್ಕಿಗೆ ಇಡಬೇಕಾಗತ್ತಾ? ನೋಡ್ರಿ, ಮತ್ತು ಅದು ಒಂದು ಬರುತ್ತೆ ಸ್ಪಷ್ಟವಾದಂಥದ್ದು. ಅದಕ್ಕೆ ನಾನು ಸಾಕಷ್ಟು ಸಲ ಈ ಒಂದು ಇದರಲ್ಲಿ ಹೇಳಿದ್ದೇನೆ, ತಂದೆ ಗಳಿಸ್ತಾನೆ ಸಾಕಷ್ಟು ಹಣವನ್ನು, ಆಮೇಲೆ ಹೆಸರು ಮಾಡ್ತಾನೆ. ಅದೇ ಮಗ ಆ ಜಗದಲ್ಲಿ ಬಂದಾಗ ಎಷ್ಟೋ ಸಲ ಅವನು ಎಲ್ಲವನ್ನು ಕಳ್ಕೊಂಡಿದ್ದು ಸಾಕಷ್ಟು ಉದಾಹರಣೆಗಳು ಸಿಗುತ್ತೆ. ಅಥವಾ ತಂದೆ ಒಟ್ಟೆ ಹಣನ ಮಾಡಿಲ್ಲ, ಆಮೇಲೆ ಮಗ ಯಾವಾಗ ಅವನ ಜಗದಾಗ ಬಂದರು, ತಂದೆ ರಿಟೈರ್ಡ್ ಆದ ಕೂಡಲೇ ಆ ಜಗವನ್ನು ಅವನು ತೆಗೆದುಕೊಂಡ, ಅವಾಗ ಸಾಕಷ್ಟು ಮಗ ಹಣ ಮಾಡಿದ್ದು ಸಾಕಷ್ಟು ಇದ್ದಾವೆ. ಅಂದರೆ ತಂದೆಗೆ ಇದಕ್ಕೆ ಕಾರಣ ಇಷ್ಟೇ, ತಂದೆಗಾದಂಥ ಒಳ್ಳೆಯ ದಿಕ್ಕು ಏನು ಮಗನಿಗೆ ಒಳ್ಳೇದಿಲ್ಲಾದಾಗ ಇವನು ಹಾಳಾಕನ. ಅದೇ ಒಂದು ತಂದೆಗೆ ಒಳ್ಳೇದಿಲ್ಲ ಮಗನಿಗೆ ಒಳ್ಳೇದೈತೆ ಅಂತಂದಾಗ ಇವನು ಸಾಕಷ್ಟು ಅಭಿವೃದ್ಧಿ ಅಂತಾನೆ. ಇದನ್ನು ನಾನು ಹೇಳೋಕ್ಕಿಂತ ಜನ ಸ್ವಲ್ಪ ನೆನಪು ಮಾಡ್ಕೊಂಡ್ಬಿಟ್ರೆ ಹೌದಲ್ಲಪ್ಪ ಅಂತ ಅನಿಸ್ತೈತಿ. ಯಾಕಂದರೆ ಪ್ರತಿಯೊಂದು ಊರಲ್ಲಿ ಆಗಿದೆ. ಈ ಒಂದು 20 ವರ್ಷದಿಂದ ಎಂಥ ಮನೆತನಿತ್ತಪ್ಪ, ಈಗ ಏನೂ ಇಲ್ಲ, ಅವ್ರ ಮನೆಯವ್ರು ಎಲ್ಲೇ ಅಡುಗೆ ಅಂದರೆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಅನ್ನುವಂಥ ಮಾತು ಬರುತ್ತೆ. ಅದಕ್ಕೆ ಇಲ್ಲೊಂದು ಭಾಳ ಸ್ಪಷ್ಟವಾದಂಥದ್ದು ಅಂದರೆ ಇವತ್ತು ನಾನು ಸರಳ ವಾಸ್ತುವಿನಲ್ಲಿ ನಾನು ಹೀಗೆ ಇದೆ ಅಂತ ತಿಳ್ಕೊಂಡು ನಾವು ಪ್ರೂವ್ ಮಾಡಲಿಕ್ಕೆ ಹೋಗೋದಕ್ಕಿಂತ ಸ್ವಲ್ಪ ಜನಕ್ಕೆ ಅದು ನೆನಪಿಸ್ಕೊಳ್ತಾ ಇದ್ದೀನಿ. ನೆನಪಿಸ್ಕೊಂಡ್ಬಿಟ್ರೆ ಅದು ಅದರ ಸ್ಪಷ್ಟ ಚಿತ್ರೀಕರಣ ಅದಕ್ಕೆ ಮುಂದೆ ಬಂದುಬಿಡುತ್ತೆ. ಇನ್ನು ನೀವು ಕೊಡೋ ಪ್ರಶ್ನೆ ಅಂತಂದರೆ ಇವತ್ತು ತಂದೆಗೆ ಒಂದು ದಿಕ್ಕಿದೆ, ಅವನು ಸಾಕಷ್ಟು ಅಭಿವೃದ್ಧಿ ಹೊಂದಿದೆ, ಇನ್ನು ಮಗ ಬಂದಾಗ ಅವನ ದಿಕ್ಕು ಏನಾರ ಚೇಂಜ್ ಆತಂದ್ರೆ ಇನ್ನು ಬಾಕ್ಲ ಬೇರೆ ಕಡೆ ಹೊಡ್ಕೋಬೇಕನ್ನತ್ತಂದು. ಬಾಕ್ಲ ಬೇರೆ ಕಡೆ ಹೊಡ್ಕೊಳ್ಳೋಕ್ಕಿಂತ ಇದ್ದ ಬಾಕ್ಲದಲ್ಲಿನ 45 ಡಿಗ್ರಿ ಕಾರ್ಪೆಂಟ್ರಿ ಕೆಲಸದಲ್ಲಿ ಮಾಡಲಿಕ್ಕೆ ಸರಳವಾದ ಉಪಾಯಗಳಿದ್ದಾವೆ. ಎಷ್ಟೋ ಸಲ ಲಾಸ್ಟ್ ಎಪಿಸೋಡ್ದಲ್ಲಿ ನಾನು 45 ಡಿಗ್ರಿ ಹೆಂಗೆ ತೋರಿಸೋದು ಅಂತ ತಿಳ್ಕೊಂಡು ತೋರಿಸಿದ್ದೆ ನಾನು. ಆ ಒಂದು ಅಷ್ಟೇ ಮಾಡ್ಕೊಂಡ್ಬಿಟ್ರೆ ಈಗ ಉತ್ತರ ಅನ್ನೋದು ಕರೆಕ್ಟ್ ಇಲ್ಲ. ಯಾರಿಗೆ? ಮಗನಿಗೆ. ತಂದೆಗೆ ಒಳ್ಳೇದಿತ್ತು, ಸಾಕಷ್ಟು ಅಭಿವೃದ್ಧಿ ಹೊಂದಿದ್ರು. ಇನ್ನು ಮಗ ಆ ಜಗದಲ್ಲಿ ಬಂದಾಗ ಆ ಉತ್ತರ ಒಳ್ಳೇದಿಲ್ಲ ಅಂದಾಗ ಅದನ್ನು ಸ್ವಲ್ಪ 45 ಡಿಗ್ರಿ ಟಿಲ್ಟ್ ಆತಂದರೆ ಈಶಾನ್ಯ ಬಂದುಬಿಡುತ್ತೆ. ಈಶಾನ್ಯಕ್ಕೆ ಅಷ್ಟೇ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಸಾಕಷ್ಟು ಪ್ರಗತಿ ಕಾಣ್ತಾನೆ. ಇನ್ನು ಒಂದೊಂದು ಸಲ ಪೂರ್ವಕ್ಕೊಂದು ಬಾಗಿಲಿರುತ್ತೆ, ಪಶ್ಚಿಮಕ್ಕೊಂದು ಬಾಗಿಲಿರುತ್ತೆ, ಕರೆಕ್ಟ್. ಆಮೇಲೆ ಅಂಥ ಹೊತ್ತಿನಲ್ಲಿ ನಮ್ಮವ್ರು ನಾವೇನು ಹೇಳ್ತೀವಿ ಅಂದರೆ ಈಗ ಪೂರ್ವ ತಂದೆಗೆ ಒಳ್ಳೇದಿತ್ತು, ಮಗನಿಗೆ ಒಳ್ಳೇದಿಲ್ಲ, ಅದು ಪೂರ್ವ ಜನ ಬಂದು ಅಡ್ಡಾಡಲಿ, ಅದಕ್ಕೇನು ತೊಂದರೆ ಇಲ್ಲ, ಅದನ್ನು ಮುಚ್ಚಬೇಕಂತಿಲ್ಲ. ಇವ್ರು ಏನು ಮಗ ಇದ್ದಾರಲ್ಲ ಅವನು ಪಶ್ಚಿಮ ಡೋರ್ದಿಂದ ಬರೋದು ಮತ್ತು ಪಶ್ಚಿಮ ಡೋರ್ದಿಂದ ಹೋಗೋದಾಯ್ತಂತಂದರೆ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಣ್ತಾನೆ. ಮತ್ತು ಅದು ಯಾವುದೇ ರೀತಿ ತೊಂದರೆಗೆ ಈಡು ಮಾಡೋದಿಲ್ಲ. ಅಂದರೆ ಮಗನಿಗೂ ಸಹಿತ ಪಶ್ಚಿಮಣ್ಣದ ಒಳ್ಳೆದಿದ್ದಕ್ಕೆ ಅವನು ಅಷ್ಟು ಬರ್ತಾ ಇದ್ದು ಅದೇ ದೂರದಿಂದ ಹೋಗ್ತಾ ಇದ್ರು ಸಹಿತ ಅದೇ ಮನೆಯಲ್ಲಿ ಏನೂ ಒಡಿಲಾರ್ದ ಮಾಡುವಂಥದ್ದು ವಿಧಾನದಿಂದ ಸಾಕಷ್ಟು ಮಗ ಸಹಿತ ತನ್ನ ಲೈಫ್ ಎಂಡ್ರವರೆಗೂ ಆ ಮನೆಯಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣಲಿಕ್ಕೆ ಕಾರಣ. ಗುರುಜಿ, ಮೊದಲಿಗೆ ನಮ್ಮ ಹಳೆಯ ಮನೆಗಳನ್ನು ನೋಡಿದ್ರೆ 4 ದಿಕ್ಕಿಗೆ ಬಾಗಿಲಿರ್ತಿದ್ವು. ಇವತ್ತಿಗೂ ಕೂಡ ಕೆಲವೊಂದು ಕಡೆ ಹಿಂದಿನ ರೋಡಿಗೊಂದು ಬಾಗಿಲು, ಮುಂದಿನ ರೋಡಿಗೊಂದು ಬಾಗಿಲು ಇರುತ್ತೆ, ಅಥವಾ 3 ಬಾಗಿಲಿರುವಂತಹದನ್ನ ಸಾಕಷ್ಟು ನೋಡಿದ್ದೀವಿ. ಮನೆಯ ಮುಖ್ಯ ದ್ವಾರಕ್ಕೆ ಎದುರಾಗಿ ಬೇರೆ ಬಾಗಿಲುಗಳಿದ್ರೆ ಅದರಿಂದ ಏನಾದರೂ ತೊಂದರೆ ಆಗುತ್ತೆ? ಇಲ್ಲ, ಅಂದ್ರೆ ಮುಖ್ಯ ದ್ವಾರಕ್ಕೆ ಎದುರು ಬಾಗಿಲು ಇರೋದಂತಂದ್ರೆ ಏಕ್ದಮ್ ಎದುರಿಗಿತ್ತಂತಂದ್ರೆ ಅಂತ ಏನು ಇಂಪ್ಯಾಕ್ಟ್ ಆಗೋದಲ್ರಿ. ಅಂದ್ರೆ ಮುಖ್ಯ ದ್ವಾರಕ್ಕೆ ಎದುರು ಈಗ ನೋಡ್ರಿ
ನೀವು ಇಲ್ಲಿ ಬಂಗ್ಲೋದು ಇಲ್ಲಿ ಇದಾಗತ್ತೆ. ನಾವು ಮುಂಬೈದಲ್ಲಿ ಫ್ಲ್ಯಾಟಲ್ಲಿ ಯಾವಾಗಲೂ ಎದುರ ಬದ್ರೆ ಒಂದು ಅದು 8 ಫೀಟು ಇರಲ್ಲ, 10 ಫೀಟು ಇರಲ್ಲ. 10 ಫೀಟ್ದಲ್ಲಿ ಇನ್ನೊಂದು ಮನೆ ಆಗಬೇಕಾಗತ್ತೆ. ಯಾಕಂದ್ರೆ ಒಂದು ಫ್ಲೋರ್ದಲ್ಲಿ 4 ಬಾಗ್ಲ ಕುಂದಿಸ್ಬಿಡ್ತಾರೆ. 2 ಹೀಗೆ ಬಂದರೆ 2 ಹಿಂಗೆ ಬಂದುಬಿಡ್ತಾವೆ. ಅದು ಒಂದಕ್ಕೊಂದು ಎದುರ ಬದ್ರೆ ಅಲ್ಲಿ ಎದುರ ಬದ್ರೆ ಬಂತ ತಿಳ್ಕೊಂಡು ಇವ್ರಿಗೆ ಇಫೆಕ್ಟ್ ಆಗುತ್ತಾ ಅಥವಾ ಅವ್ರಿಗೆ ಇಫೆಕ್ಟ್ ಆಗುತ್ತಾ ಅಂತ ಅನ್ನೋದಂತಲ್ಲ. ಅದಕ್ಕೇನು ತೊಂದರೆ ಇಲ್ಲ. ಇನ್ನೇನು ಮನೆ ಬಾಗಿಲದ ಎದುರುಗಡೆ ಒಂದೇನು ಅಂದರೆ ಬಂಗ್ಲೋ ಇದ್ದಾಗ ಲೈಟ್ ಫೋಲ್ ಆಗಲಿ, ಒಂದು ಗಿಡ ಆಗಲಿ, ಅದು ಮನೆ ಮುಖ್ಯ ದ್ವಾರದ ಎದುರುಗಡೆ ಅದು ಬರಬಾರ್ದು. ಅದು ಬಿಟ್ಟು ಮನೆ ಮುಖ್ಯ ದ್ವಾರ ಜೊತೆ ಇನ್ನೊಂದು ಎದುರಿಗೆ ಬೇರೆಯವ್ರ ಮನೆಯದು ಮುಖ್ಯ ದ್ವಾರ ಬಂತಂದ್ರೆ ಅದೇನು ತೊಂದರೆ ಆಗುವಂಥ ಚಾನ್ಸ್ ಬರಲ್ಲ. ಇಲ್ಲ ಅದಂತ ವೆರಿ ಸ್ಪಷ್ಟ ಆಗಿ. ಮತ್ತು ಇನ್ನು ಮನೆ ಮುಖ್ಯ ದ್ವಾರದೊಳಗೆ ಈ ಫ್ಲ್ಯಾಟ್ಸಲ್ಲಿ ಹೆಂಗಿರುತ್ತೆ, ಸ್ಟೆಪ್ಸ್ ಇರುತ್ತೆ ಎದುರಿಗೆ ಹಂಗೆ ತಳಗಿಳಿದುಕೊಳ್ಳೇನೆ. ಆ ಡೌನ್ವಲ್ ಸ್ಟೆಪ್ಸ್ ಇರಬಾರ್ದು. ಅವಾಗ ಒಂದು ಸ್ವಲ್ಪ ಫೈನಾನ್ಷಿಯಲಿ ಅವನಿಗೆ ಎಷ್ಟೇ ಹಣ ಬಂದರೂ ಹೋಗುವಂಥ ಚಾನ್ಸ್ ಬರುತ್ತೆ ಅಂತ ತಿಳ್ಕೊಂಡು ಅದಕ್ಕೂ ಮತ್ತೆ ನಮ್ಮಲ್ಲಿ ಪರಿಹಾರ ಇದೆ. ಅಂದ್ರೆ ಆ ರೀತಿ ಮುಖ್ಯ ದ್ವಾರಕ್ಕೆ ಏಕ್ದಮ್ ಸ್ಟೆಪ್ಸ್ ತಳಗೆ ಹೋಗುವಂಥ ಸ್ಟೆಪ್ಸ್ ಇರಬಾರ್ದು. ಅಂದ್ರೆ ಬಂದಂಥ ಎನರ್ಜಿ ಸ್ಟಾರ್ಟ್ ಆಗಿ ಅಂದರೆ ಹೋಗುವಂಥದ್ದು ಪಾಸ್ಟ್ನಲ್ಲಿ ಹೋಗುವಂಥದ್ದು, ಅಲ್ಲಿ ವೆಲ್ತ್ದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುವಂಥದ್ದು. ಅದೇ ಎದುರುಗಡೆ ಬಂದರೆ ಏನೂ ತೊಂದರೆ ಇಲ್ಲ, ಅದ್ರ ಬಗ್ಗೆ ಏನು ವಿಚಾರ ಮಾಡುವಂಥದ್ದಿಲ್ಲ. ಓಕೆ, ಸಾಮಾನ್ಯವಾಗಿ ವಾಸ್ತು ಅಂತ ಹೇಳಿದ್ರೇನೆ ಪ್ರತಿಯೊಬ್ಬರು ಕೂಡ ಈಗ ಈ ಮನೆ ಸರಿ ಇಲ್ಲ, ಇದನ್ನ ಇಲ್ಲಿ ಹೊಡೆದು ಹಾಕಿ, ಕಿಟಕಿ ಸರಿ ಇಲ್ಲ ಅದನ್ನ ಹೊಡೆದು ಹಾಕಿ, ಬಾಗಿಲು ಸರಿ ಇಲ್ಲ ಅದನ್ನ ಹೊಡೆದು ಹಾಕಿ, ಬೇರೆ ಕಡೆ ಬಾಗಿಲು ಮಾಡಿ ಅಂತ ಹೇಳ್ತಾರೆ. ಸರಳ ವಾಸ್ತುವಿನ ಮೂಲಕ ಯಾವುದೇ ಒಡಿದೇನೆ ಯಾವ ರೀತಿ ಸರಿಯಾದಂತಹ ಪರಿಹಾರ ಕಂಡ್ಕೋಬಹುದು? ನೋಡ್ರಿ, ಸಾಕಷ್ಟು ಎಕ್ಸಾಂಪಲ್ಸ್ ಇದಾವೆ. ಯಾಕೆ ಆಗಿದೆ ಅಂತಂದ್ರೆ ಈ 30-40 ವರ್ಷದಿಂದ ನಮ್ಮ ಹಿರಿಯರು ಇದ್ರ ಬಗ್ಗೆ ವಾಸ್ತುವಿನ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇದು ಅದ್ರ ಮತ್ತು ಸ್ಪಷ್ಟವಾದಂಥದ್ದು, ಎಲ್ಲರಿಗೂ ಗೊತ್ತಿದ್ದಂಥದ್ದು. ಅದೇ ನಮ್ಮ ಗ್ರ್ಯಾಂಡ್ ಫಾದರ್ ಅದು ಎಂದೂ ಅವರು ಆಗ್ನೇ ಕಿಚನ್ ಇಟ್ಟು ಮನೆ ಕಟ್ಟಿಲ್ಲ ಅಥವಾ ಈಶಾನ್ಯದಲ್ಲಿ ದೇವರ ಇಟ್ಟು ಮನೆ ಕಟ್ಟಿಲ್ಲ ಅವರು. ಇದೆಲ್ಲ ಅವರಿಗೆ ಈ ಒಂದು 40 ವರ್ಷದಲ್ಲಿ ಈ ವಾಸ್ತುವಿನ ಬಗ್ಗೆ ಯಾರು ತಲೆಯಲ್ಲಿ ಕೊಡಲಿಕ್ಕೆ ಹೊರಟರು ಗೊತ್ತಿಲ್ಲ. ಅವ್ರಿಗೆ ಏನೇನು ತಿಳಿತೋ ಅವ್ರು ಬರ್ಕೋತ ಹೋಗ್ಬಿಟ್ರು. ಅಂದ್ರೆ ಹೀಗೆ ಇರಬೇಕಂತದ್ದು. ಯಾವ ವ್ಯಕ್ತಿ ಬರೆದ್ರವರು? ಅವರು ಟೆಕ್ನಿಕಲಿ ನಾಲೆಜ್ ಇಲ್ಲಂಥದ್ದು, ಕಂಪಾಸ್ ನೋಡಕ್ಕೆ ಬರಲಾರ್ದಂಥ ವ್ಯಕ್ತಿಗಳು ಬುಕ್ ರೂಪದಲ್ಲಿ ಬರ್ಕೊಂಡ್ರು. ಆ ಬುಕ್ಕದ ರೂಪದಲ್ಲಿ ಒಬ್ಬರು ಬರ್ದ್ರಂದ್ರೆ ಅವ್ರಿಗೈತೆ ಇನ್ನೊಂದು 2-3 ಮಂದಿ ಬರ್ಕೊಂಡ್ರು. ಆ ಬರ್ಕೊಂಡು ಇನ್ನೊಂದು ದುರ್ದೈವದ ಸಂಗತಿ ನಾನು ಜನತೆಗೆ ಹೇಳ್ತಾ ಇದ್ದೀನಿ ಇವತ್ತು, ಕಲ್ತದಂಥ ನಾವು ಇಂಜಿನಿಯರ್ಸ್ ಆದವರು, ಆರ್ಕಿಟೆಕ್ಟ್ ಆದವರು ಅಂಥ ಬುಕ್ಗಳನ್ನು ಓದಿ ಜನತೆಗೆ ಇದೇ ವಾಸ್ತು ಅಂತ ತಿಳ್ಕೊಂಡು ನಾವು ಹೇಳಲಿಕ್ಕೆ ಪ್ರಚಾರ ಮಾಡುವಂಥ ಪರಿಸ್ಥಿತಿ ಬಂತು. ಯಾಕೆ ಇದು ಕಾರಣ ಅಂತಂದರೆ ಅಲ್ಲೊಂದು ಅವ್ರು ಪಾಯಿಂಟ್ ಹಾಕಿದರು ಆ ಬುಕ್ಕದಲ್ಲಿ ಬರೆಯುವಾಗ. ಅಂದರೆ ವಾಸ್ತು ಸರಿ ಇಲ್ಲ ಅಂದರೆ ಮನೆಯ ಮಾಲೀಕನ ಸಾವು ಅಥವಾ ಮನೆತನ ಪೂರ ಸರ್ವನಾಶವಾಗುತ್ತೆ ಅಂತ ತಿಳ್ಕೊಂಡು ವಾಸ್ತುನ ಅದಕ್ಕೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ರು. ಆ ಕನೆಕ್ಟ್ ಮಾಡ್ಕೊಂಡಿದ್ದೇ ಮನುಷ್ಯನಿಗೆ ಭಯವಾಗಿ ಕುಂತ್ಬಿಡ್ತದು. ಇವತ್ತು ನೋಡಿ, ಮನುಷ್ಯನಿಗೆ ಅಂತಿಮ ಭಯ ಅಂದರೆ ಸಾವಿನ ಬಿಟ್ಟು ಮತ್ತು ಬೇರೆ ಭಯ ಅನ್ನೋದು ಅಂಥದ್ದು ಅಂತಿಮ ಭಯ. ಅದು ಆ ಅಂತಿಮ ಭಯಕ್ಕೇ ವಾಸ್ತುನ ಕನೆಕ್ಟ್ ಮಾಡಿಬಿಟ್ರು. ಯಾವಾಗ ಮನುಷ್ಯ ಇನ್ನು ಅಂತಿಮ ಭಯನಪ್ಪ ವಾಸ್ತು ಇದು ಆಯ್ತಂದಾಗ, ಸಾವು ಅಂದಾಗ ಇನ್ನು ಏನಾರ ನಾನು ಮಿಸ್ಟೇಕ್ ಮಾಡ್ಕೊಂಡು ನಾನು ಸಾವು ಅನುಭವಿಸೋದು ಬೇಡಪ್ಪ ಅಂತ ಭಯಪಟ್ಬಿಟ್ಟ. ಭಯಪಟ್ಟು ಅವ್ರು ಏನು ಹೇಳ್ತಾರೆ ಹಾಗೆ ಮಾಡ್ಕೋತ ಹೋಗುವಷ್ಟು ಮಟ್ಟಿಗೆ ಪ್ರತಿಯೊಂದು ಹಾಕೋತ ಹೋತು. ನನ್ನ ಜನ್ಮಸ್ಥಾನ ಬಾಗಲಕೋಟೆ ಡಿಸ್ಟಿಕ್ನಲ್ಲಿ ನನ್ನ ಕಣ್ಣೆದುರಿಗೆ ಇದ್ದಂಥ ಒಂದು ಕೇಸ್ ಇದು. ಒಬ್ಬರು ಹೋಟೆಲ್ ಇಂಡಸ್ಟ್ರೀಸ್ದವರು ಅವರೊಂದು ದೊಡ್ಡ ಮನೆಯನ್ನು ಕಟ್ಸ್ತಾಯಿದ್ರು, 40-50 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಟೈಮ್ನಲ್ಲಿ, ಈಗ ಒಂದು 10-12 ವರ್ಷದಿಂದ. ಅವ್ರೇನೋ ಒಂದು ಕ್ರಷರ್ ಹಾಕಿದ್ರು. ಕ್ರಷರ್ ನೋಡ್ಲಿಕ್ಕೆ ಅಂತ ಹೋದಾಗ ಅದು ಕ್ರಷರ್ ಮಷಿನ್ ಅವ್ರ ಮೇಲೆ ಬಿತ್ತು. ಅವರು ಡೆತ್ ಆಯಿತು. ಆ ಡೆತ್ ಆದ ಕೂಡಲೇ ಸ್ಟಾರ್ಟ್ ಆಯ್ತು ಅಲ್ಲಿ ಏನು, ಇನ್ನೂ ಮನೆ ಕಟ್ಸಿಲ್ಲ, ಅವ್ರು ಒಳಗೆ ಹೋಗೇ ಇಲ್ಲ, ಅದ್ರ ಪ್ರಭಾವ ಇವ್ರ ಮೇಲೆ ಹೇಗೆ ಬರುತ್ತೋ ಗೊತ್ತಿಲ್ಲ. ಇಲ್ಲ, ಅದು ಕಾರಣ ಅಷ್ಟೇ, ಆ ಮನೆ ಅದು ಸರಿ ಇರಲಿಲ್ಲ ವಾಸ್ತು ಪ್ರಕಾರ, ಅದಕ್ಕೆ ಅವ್ರ ಜೀವ ಹೋಯ್ತು ಅಂತ ತಿಳ್ಕೊಂಡು. ಅದಕ್ಕೆ ಇದು ಸ್ವಲ್ಪ ಏನಿದೆ ಅಂದರೆ ಮುಂದೆ ಅವ್ರ ಮಕ್ಕಳು ಸಹಿತಕ್ಕೆ ಇರ್ಲಿಕ್ಕೆ ಹೋದ್ರೆ ಮತ್ತೆ ಭಯ ಏನು ಪಡಿಸಿರ್ ಗೊತ್ತಾ, ಇನ್ನು ಒಬ್ಬೊಬ್ಬರ ಸಾಯ್ತೀರಿ ನೀವು ಅಲ್ಲಿ ಇತ್ರ ಅಂತ ತಿಳ್ಕೊಂಡಂತ. ಇವತ್ತಿಗೆ ಅವ್ರು ಬಾಡಿ ಕೊಡುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ದಯವಿಟ್ಟು ಇದು ಏನು ವಾಸ್ತುವಿನಲ್ಲಿ ಒಂದು ತಪ್ಪು ಕಲ್ಪನೆ ಕೊಟ್ಟಿದ್ದಾರೆ ಅದು ಹೋಗಬೇಕು. ಮತ್ತು ನಾನು ಸರಳ ವಾಸ್ತುವಿನಲ್ಲಿ ಏನು ಬಾಗ್ಲಾಸ್ತತೆಗೆ ಅಂದರೆ ಗಾಡಿ ಒಡೆದು ಕಿಚನ್ ತೆಗೆದು ಬೆಡ್ರೂಮ್ಗೆ ಹಾಕಬೇಕು, ಕಿಚನ್ ಆಗ್ನೇಯಕ್ಕೆ ತರಬೇಕು, ಸೌತ್ ವೆಸ್ಟಿಗೆ ಬೆಡ್ರೂಮ್ ತರಬೇಕು, ಇವ್ಯಾವೂ ಕಂಡೀಷನ್ ಇಲ್ಲ. ಅವ್ರ ಡೈರೆಕ್ಷನ್ಗೆ ಅವ್ರ ಕಾಟ್ ಸೆಟ್ ಆತಂದರೆ ಸಾಕಷ್ಟು ಪ್ರಗತಿಯನ್ನು ಕಾಣ್ತಾರೆ. ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು, ಗುರೂಜಿಯಿಂದ ಸಾಕಷ್ಟು ಮಾಹಿತಿಯನ್ನು ಪಡ್ಕೋಬಹುದು ವಾಸ್ತುವಿನ ಬಗ್ಗೆ. ಒಂದು ವೇಳೆ ಸರಳ ವಾಸ್ತುವಿನ ಸೇವೆಯನ್ನು ಪಡ್ಕೋಬೇಕಾದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ, 9442868755 ಅಥವಾ 756 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಸರಳ ವಾಸ್ತುವಿನ ಸೇವೆ ಪಡ್ಕೋಬಹುದು. ಅಲ್ಲದೆ ವೆಬ್ಸೈಟ್ ಮೂಲಕ ಕೂಡ ಸಾಕಷ್ಟು ಪರಿಹಾರ ನಿಮಗೆ ಸಿಗುತ್ತೆ. www.saralvastu www.saralvastu.com ಇಲ್ಲಿಗೆ ಹೋದರೆ ನಿಮ್ಮ ಜನ್ಮ ದಿನಾಂಕಕ್ಕೆ ತಕ್ಕ ಹಾಗೆ ಯಾವ ದಿಕ್ಕು ಶುಭ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಈಗ ಒಂದು ಸಣ್ಣ ವಿರಾಮ, ನಂತರ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.